ಸಾಧ್ಯತೆ. ಇದರಲ್ಲಿ ಕವನ ಅಂತ ಒಂದು ಮಗು 13 ವರ್ಷ. ಆ ಮಗುನ ನೆಟ್ವರ್ಕ್ ಡಾಕ್ಟರು ನೋಡಿ ನಿಮಗೆ ರೆಫರ್ ಮಾಡ್ತಾರೆ. ಒಂದು ನಮ್ಮ ಹಾಸ್ಪಿಟ್ಲಿಗೆ ಬಂದಾಗ 3:10 ಆಗಿರುತ್ತೆ, ಡ್ಯೂಟಿಯಲ್ಲಿ ಬರುತ್ತೆ. ಸೊ ಬಂದ ತಕ್ಷಣ ಆ ಮಗುನ ನೋಡಿ ನಾವು ಮಗುಗೆ ನೋಡಿ ಉಸಿರಾಟದಲ್ಲಿ ತುಂಬಾ ಜಾಸ್ತಿ ಇರುತ್ತೆ, ಆಕ್ಸಿಜನ್ ಕಡಿಮೆ ಆಗ್ತದೆ. ಸೊ ಇಮಿಡಿಯೇಟಾಗಿ ಐಸಿಯು ಶಿಫ್ಟ್ ಮಾಡ್ತೀವಿ. ಶಿಫ್ಟ್ ಮಾಡಿದ ನಂತರ ನೋಡಿದ್ರೆ ಮಗುಗೆ ಸಿವಿಯರ್ ಡಿಸ್ಟ್ರೆಸ್ ಇರುತ್ತೆ, ಡಿಸ್ಯಾಚುರೇಷನ್ ಇರುತ್ತೆ, ಆ ಮಗು ಸಿವಿಯರ್ ಶಾಕಲ್ಲಿ ಇರುತ್ತೆ, ಪರ್ಫ್ಯೂಷನ್ ಪೂರ್ ಇರುತ್ತೆ. ಸೊ ಆಗ ನಾವು ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ನ ಶುರು ಮಾಡಿ ಆಕ್ಸಿಜನ್ ಹಾಕಿಲ್ಲ ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ ಅದೇ ಸಮಯದಲ್ಲಿ ಪೇರೆಂಟ್ಸ್ ಹೇಳ್ತೀವಿ ಸಿವಿಯರ್ ಆಗಿದೆ, ರಿಸ್ಕ್ ಇದೆ, ಇದು ಹೈಯರ್ ಸೆಂಟರ್ಗೆ ಕರ್ಕೊಂಡು ಹೋಗಬೇಕಾಗುತ್ತೆ, ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಮಾಡ್ಕೊಡ್ತೀವಿ ಅಂತ ಅವ್ರಿಗೆ ಹೇಳ್ತೀವಿ. ಸೊ ಅದಾದ ನಂತರ ಆ ಮಗುಗೆ ಏನೇನು ನಮ್ಮ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ನಾವು ಸ್ಟಾರ್ಟ್ ಮಾಡಬೇಕು ಅದೆಲ್ಲ ಇಮಿಡಿಯೇಟ್ ಆಗಿ ನಾವು ಸ್ಟಾರ್ಟ್ ಮಾಡಿದ ನಂತರ ಕೆಲವೊಂದು ಬ್ಲಡ್ ರಿಪೋರ್ಟನ್ನು ಕಳಿಸ್ತೇವೆ. ಕಳಿಸಿದ ನಂತರ ಅದರಲ್ಲಿ ಬಂದಿದ್ದು ಒಂದು ಮೆಟಬಾಲಿಕ್ ಅಸಿಡೋಸಿಸ್ ಅಂತ ಮಾಡ್ತೀವಿ. ಮೆಟಬಾಲಿಕ್ ಅಸಿಡೋಸಿಸ್ ಇರುತ್ತೆ, ಸಿವಿಯರ್ ಮತ್ತು ರೀನಲ್ ಫೇಲ್ಯೂರ್ ಇರುತ್ತೆ, ಡಿಲೇಂಜ್ NFT ಇರುತ್ತೆ, ಮತ್ತು ಈಗ ಶುಗರ್ ಲೆವೆಲ್ ತುಂಬಾ ಕಡಿಮೆ ಇರುತ್ತೆ, ಮತ್ತು CRP ಅನ್ನೋದು ತುಂಬ ಜಾಸ್ತಿ ಇರುತ್ತೆ, ಊಟದ ಕೌಂಟ್ ಅನ್ನೋದು ಅತಿಯಾಗಿರುತ್ತೆ. ಸೊ ಇದರಲ್ಲಿ ನಾವು ಒಂದು ಕಾರಣ ನೋಡ್ತೀವಿ, ಒಂದು ಇನ್ಫೆಕ್ಷನ್ ಇರ್ಬೋದು ಅಂತ, ಇನ್ನೊಂದು ಬೇರೆ ಕಾರ್ಡಿಯಾಕ್ ಏನೋ ಸಮಸ್ಯೆಗಳಿದೆ ಅವರು ಅಷ್ಟು ಇದಾಗಿ ಸ್ಪಷ್ಟವಾಗಿ ಹೇಳೋದಿಲ್ಲ ಏನು ಕಾರಣ ಅಂತ. ಸೊ ಏನಾಗಿದೆ ಅಂದರೆ ವಾಂತಿ ಬೇದಿಯನ್ನು ಕಳಿಸೋದು, ವಾಂತಿ ಬೇದಿ ಇಷ್ಟೊಂದು ಸಮಸ್ಯೆಗಳು ಉಂಟಾಗುತ್ತೆ. ಸೊ ನಾವು ಇದನ್ನು ಹುಡುಕೊಂಡು ಹೋದಾಗ ಮತ್ತೆ ಡಾಕ್ಟರ್ ಕಿರಣ್ ಬರ್ತಾರೆ, ಅವ್ರನ್ನ ಇನ್ಫಾರ್ಮ್ ಮಾಡ್ತೀವಿ. ಇನ್ಫಾರ್ಮ್ ಮಾಡಿದಾಗ ಅವರು ಬಂದು ಅದಕ್ಕೆ ಚಿಕಿತ್ಸೆ ಇದ್ರೂ ಅದನ್ನು ಕಂಟಿನ್ಯೂ ಮಾಡ್ತೀವಿ. ಸೊ ಉಸಿರಾಟ ತೊಂದರೆ ತುಂಬಾ ಜಾಸ್ತಿ ಇರ್ತದೆ. ಬಂದರಿಂದ ನಮಗೆ BP ಅನ್ನೋದು ರೆಕಾರ್ಡ್ ಆಗೋದಿಲ್ಲ, ಪಲ್ಸ್ ಅನ್ನೋದು ಸಿಗಲೇ ಇಲ್ಲ. ಸೊ ಆ ಒಂದು ದೃಷ್ಟಿನ ಅವ್ರಿಗೆ ಪದೇ ಹೇಳ್ತಾ ಇರ್ತೀವಿ, ಆಂಬ್ಯುಲೆನ್ಸಲ್ಲಿ ಇಮಿಡಿಯೇಟಾಗಿ ಕರ್ಕೊಂಡು ಹೋಗಬೇಕಾಗುತ್ತೆ, ನೀವು ದೊಡ್ಡ ಹಾಸ್ಪಿಟಲ್ ಬೇಕಾಗುತ್ತೆ, ನಿಮಗೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಮಾತ್ರ ಕೊಡೋಕ್ಕೆ ಸಾಧ್ಯ ಅಂತ ಅವ್ರು ಹೇಳಿದ್ದೀವಿ. ಸೊ ಅವರು ಅವರ ತಾಯಿ ಇರ್ತಾರೆ, ಅವ್ರ ರಿಲೇಟಿವ್ ಕೆಲವು ಇರ್ತಾರೆ, ಅವ್ರ ಜೊತೆ ಮಾತಾಡ್ತೀವಿ ಕರ್ಕೊಂಡು ಹೋಗೋದಂತ. ಅವ್ರ ತಂದೆ ಆ ಟೈಮಲ್ಲಿ ಇರೋದಿಲ್ಲ. ಆ ತಂದೆ ತಾಯಿಯವರು ಬಂದಾಗ 5:15 ಗಂಟೆ ಆಗಿರುತ್ತೆ. ನಾವು 4 ಗಂಟೆಗೆ ನಾನು ಸ್ಟೆಬಿಲೈಸ್ ಮಾಡಿ ಸ್ವಲ್ಪ ಹೇಳಿದ್ದೀವಿ ಕರ್ಕೊಂಡು ಹೋಗಿಂತ. ಅವ್ರು ಬಂದಾಗ 5:30 ಟೈಮ್ ಆಗಿತ್ತು, ಅರೌಂಡ್ ಆಸ್ಪಾಸ್ 5:30 ಬರ್ತಾರೆ. 5:30 ಬಂದಾಗ ಅವ್ರು ಹೇಳ್ತೀನಿ, ಅವ್ರು ಹೋಗ್ತಾರೆ, ಮಗು ಹತ್ರ ಮಾತಾಡ್ತಾರೆ. ಮಾತಾಡೋಷ್ಟು ಉಸಿರಾಟದಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ಅವರು ಶಿಫ್ಟ್ ಮಾಡೋಷ್ಟರೊಳಗೆ 6 ಗಂಟೆ ಆಗುತ್ತೆ. 6 ಗಂಟೆ ಏನಂದರೆ ಉಸಿರಾಟದಲ್ಲಿ ತುಂಬ ಜಾಸ್ತಿ ಆದಾಗ ನಾವೇನು ಮಾಡ್ತೀವಿ, ಅದನ್ನು ಟ್ಯೂಬ್ ಹಾಕ್ಬಿಟ್ಟು ಆ್ಯಂಬುಲೆನ್ಸನ್ನ ಬಂದಿರುತ್ತೆ, ಆ್ಯಂಬುಲೆನ್ಸ್ ಶಿಫ್ಟ್ ಮಾಡಿ ಕಳಿಸ್ತೇವೆ. ಸೊ ಆ್ಯಂಬುಲೆನ್ಸಲ್ಲಿ ಕಳಿಸಿ ಅವರು ಐದು ಸೆಂಟರ್ ಹೋಗಿ ಅಂತ ಹೋಗ್ತಾರೆ. ಸೊ ಆ ಟೈಮಲ್ಲಿ ಮಗು ಎಲ್ಲ ಆ ಟೈಮಲ್ಲಿ ಸ್ಟೇಬಲ್ ಆಗಿರುತ್ತೆ. ಅಂದರೆ ಈ ಆ್ಯಂಬುಲೆನ್ಸ್ ಕಳಿಸ್ಬೇಕಾದ್ರೆ ಜೀವ ಇರುತ್ತೆ, ಟ್ಯೂಬ್ ಹಾಕಿರ್ತೀವಿ, ಪಂಪ್ ಮಾಡಿಕೊಂಡು ಶಿಫ್ಟ್ ಮಾಡ್ತೀವಿ. ಚಿಕಿತ್ಸೆ ಪ್ರಾರಂಭ ಇಮಿಡಿಯೇಟಾಗಿ ಮಾಡಿದ್ವಿ ಅಂತ ನೀವು ಹೇಳಿದ್ರಿ. ಆದರೆ ಚಿಕಿತ್ಸೆ ಮಾಡೋದಕ್ಕೆ ಮುಂಚೆ ಅಮೌಂಟ್ ಕಟ್ಟಿದ್ರೆ ಮಾಡ್ತೀವಿ, ಅಮೌಂಟ್ ತಂದು ಕಟ್ಟಿದ್ರೆ ಮಾಡ್ತೀವಿ ಅಂತ ಹೇಳಿ ತಡ ಮಾಡಿದ್ರು ಅಂತ ಒಂದು ಆಪಾದನೆ ಇದೆ. ಅದ್ರ ಬಗ್ಗೆ ಏನು ಹೇಳಿ ಸರ್? ನಮ್ಮ ಹಾಸ್ಪಿಟ್ಲಲ್ಲಿ ನಮ್ಮ ಬಿಟ್ಕೊಂಡು ಯಾವುದೇ ಹಾಸ್ಪಿಟಲ್ ಸರ್, ಯಾವುದೇ ಮಗು ಎಮರ್ಜೆನ್ಸಿ ಬಂದಾಗ ಯಾವುದೇ ಥರದ ನಾವು ಡಿಲೇ ಮಾಡೋದಿಲ್ಲ. ಯಾಕೆ ಅಂತಂದರೆ ಒಂದು ನಾವು ICU ಅಂತ ಏನೋ ಇಟ್ಕೊಂಡಿದ್ದಾಗ, ಅದು ಹಾಸ್ಪಿಟಲ್ ಇಟ್ಕೊಂಡಿದ್ದಾಗ ಎಮರ್ಜೆನ್ಸಿ ಕ್ರ್ಯಾಶ್ ಕಾರ್ಡ್ ಅಂತ ಇಟ್ಕೊಂಡಿದ್ದೀವಿ. ಸೊ ಅದರಲ್ಲಿ ಎಲ್ಲ ಎಮರ್ಜೆನ್ಸಿ ಮೆಡಿಸಿನ್ ಕೂಡ ನಾವು ಇಟ್ಕೊಂಡಿದ್ದೀವಿ. ಸೊ ಬಂದ ತಕ್ಷಣವೇ ಇಮಿಡಿಯೇಟಾಗಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಅದಾದ ನಂತರ ನಾವೇನು ಮಾಡ್ತೀವಿ, ಪೇಷಂಟಿಗೆ ಬರ್ಕೊಡ್ತೀವಿ ಮೆಡಿಸಿನ್ ತೊಗೊಂಡು ಬನ್ನಿ ಎಂಬುದು. ಯಾಕೆಂದರೆ ಇನ್ನೊಂದು ನೆಕ್ಸ್ಟ್ ಪೇಷಂಟ್ ಯಾವ್ದಾದ್ರು ಬಂದಾಗ ಆ ಮೆಡಿಸಿನ್ ನಮ್ಮಲ್ಲಿ ಇರಬೇಕು. ಸೊ ಅದಕ್ಕೋಸ್ಕರ ನಾವು ಅದನ್ನು ಬರೆದುಕೊಡ್ತೀವಿ ಅವರಿಗೆ. ಸೊ ಇದರಲ್ಲಿ ಯಾವುದೇ ಥರದ ಡಿಲೇ ಆಗಿಲ್ಲ ಸರ್. ಇಮಿಡಿಯೇಟಾಗಿ ಶುರು ಮಾಡಿದ್ವಿ. 3:10 ತಕ್ಷಣ ಬಂದಿದೆ, 3:11 ಶುರು ಮಾಡಿ ಟ್ರೀಟ್ಮೆಂಟ್ ಶುರುವಾಗಿದೆ ಸರ್. ಮೀಡಿಯಾದವರು ದುಡ್ಡಿಗೋಸ್ಕರ ಹಿಂಗೆ ಆಡ್ತಿದ್ದಾರೆ ಅಂತ ಮತ್ತೆ ಎಲ್ಲರೂ ಹೇಳಿದ್ದಾರೆ. ನಾವು ವಯಸ್ಸು ಕಡೆ ಮಾಡ್ತೀವಿ, ಅದಕ್ಕೋಸ್ಕರ ನಾವು ಇದು ಮಾಡ್ತಿರೋದು ಬಿಟ್ಟರೆ ಇನ್ನು ಯಾವುದೇ ನಿಮ್ಮ ಮೇಲೆ ದುರ್ಗೈತೆ ಇಲ್ಲ. ಆಮೇಲೆ ಡೈಲಿ 3-4 ಕಾಲ್ ಬರ್ತವೆ, ಎಲ್ಲ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ಏನು ಇದು ಮಾಡ್ತಾರೆ, ಪಾಪ ಹೋಗ್ತಾರೆ, ಯಾವುದೇ ಇಂಟರ್ವ್ಯೂ ಮಾಡ್ತಾರೆ ಅಂತ ಎಲ್ಲ ಕಾಲ್ ಮಾಡ್ತಾರೆ. ನಿಮ್ಮ ತಂದೆಯವರು ಏನು ಹೇಳ್ತಾರೆ ಅಂತ ಇದೆ ಸರ್. 20-25 ದಿವಸ ಆಗಿದೆ. ಆದರೆ ಘಟನೆ ನಡೆದ 25 ದಿವಸದ ನಂತರ ಸುದ್ದಿ ಆಗೋದಕ್ಕೆ ಏನು ಕಾರಣ ಇರ್ಬೋದು ಸರ್? ಸರ್ ಇದು ಕಾರಣ ಏನಕ್ಕೆ ಅಂದರೆ ಇಷ್ಟು ಕೆಲವೊಂದು ನನಗೂ ಅದು ವಿಚಾರ ಗೊತ್ತಿಲ್ಲ. ಸೊ ಅಲ್ಲಿ ಸುದ್ದಿ ಮಾಧ್ಯಮದಲ್ಲಿ ಇದು ಕೆಟ್ಟದಾಗಿ ಬಿಂಬಿಸ್ತಾ ಇರೋದ್ರಿಂದ ಇದು ಏನಾಗ್ತದೆ, ನಮ್ಮ ಹಾಸ್ಪಿಟಲ್ ಆಗಲಿ ವೈದ್ಯರೊಂದಕ್ಕೆ ಇದು ಕೆಟ್ಟ ಹೆಸರು ಸೃಷ್ಟಿಯಾಗುತ್ತೆ. ಅದು ಸ್ಪಷ್ಟೀಕರಣ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ಎಲ್ಲ ವಯಸ್ಸಿಗೂ ಏನಾಗಿಲ್ಲ, ನಿಮ್ದು ಒಬ್ಬರದೇ ಇಂಡಿವಿಜುವಲ್ ಸರ್. ಒಂದು ನಿಮಿಷ ಪ್ರಕಾಶ್ ತಡಿಯಪ್ಪ, ಅವ್ರು ಮಾತಾಡ್ಬೇಕಾದ್ರೆ ನೀನು ಮುಂದಕ್ಕೆ ಹೋಗಿ ಕೂತ್ಕೊಂಡ್ರು ಅಂತಾರ, ಅವ್ರ ಸ್ಪಷ್ಟೀಕರಣ ಕೇಳ್ಬೇಡು. ಅವರಿಗೆ ಎಲ್ಲ ವಿಚಾರ ನಾವು ತಿಳಿಸಿದ್ರು ಸಹ ಅದೆಲ್ಲ ನಾವು ಏನು ಮಾಡಬೇಕು ನಮ್ಮ ಹಾಸ್ಪಿಟಲಲ್ಲಿ ಅಥವಾ ಯಾವುದೇ ಒಂದು ಹಾಸ್ಪಿಟಲ್ಗೆ ಹೋದಾಗ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಏನು ಕೊಡಬೇಕು ಪ್ರೋಟೋಕಾಲ್ ಇದೆ, ಅದ್ರ ಪ್ರಕಾರನೇ ಮಾಡ್ತೀವಿ ಸರ್. ಸೊ ಇದು 20 ದಿನ ಆದ್ರೂ ಅವ್ರು ಏನಾಗ್ತದೆ, ಇವೆಲ್ಲ ಸುದ್ದಿ ಮಾಧ್ಯಮದಲ್ಲಿ ನಮಗೂ ಅದೇನಾಗ್ತದೆ, ಒಂಥರ ನಮಗೆ ಯಾವ
ಟ್ರೀಟ್ಮೆಂಟ್ ಮಾಡಬೇಕು, ನೆಕ್ಸ್ಟು ತಗೋಬೇಕೋ ಬೇಡವಾ ಈ ಮಗುನ. ಈಗ ನಿಮಗೆ ಯಾರೋ ಬೇರೆ ಥರ ಬೇಡಿಕೆ ಇಡೋದು ಅಥವಾ ಒತ್ತಡ ಹಾಕೋದು ಆ ಥರದ್ದು ಯಾವ್ದಾರು ಘಟನೆ ಆಗಿದೆಯಾ ಸರ್? ಆ ಥರ ಯಾವ್ದಾದ್ರು ಇದ್ರು ಹೇಳಿ ಸರ್ ನೀವು. ಸರ್ ಆ ಥರದ್ದು ಯಾವುದೂ ಇಲ್ಲ. ಭಾನುವಾರ ಏನೋ ನಮ್ಮ ಹಾಸ್ಪಿಟಲ್ಗೆ ಭಾನುವಾರ ಏನೋ ಬಂದಿಲ್ಲ, ಅದರಲ್ಲಿ ಇರಲಿಲ್ಲ ಅವತ್ತು. ಏನೋ ನಮ್ಗೆ ಯಾರೋ ಒಂದು ಇಂಟರ್ವ್ಯೂಗೆ ತೊಂದರೆ ಇತ್ತು ಹೋಗಿದೆ. ಸೊ ಬಂದಾಗ ನಮ್ಮ ಸ್ಟಾಫ್ ಫೋನ್ ಮಾಡಿದ್ರೆ ಅಷ್ಟು ಬಿಟ್ಟರೆ ಇದ್ರ ಬಗ್ಗೆ ನನಗೆ ಯಾವುದೇ ಥರದ ಮಾಹಿತಿ ಇಲ್ಲ ಸರ್. ಕೆಲವೇ ಪತ್ರಕರ್ತರ ಹೆಸರಿನಲ್ಲಿ ಕೆಲವರು ಬಂದು ಎಲ್ಲ ಪತ್ರಕರ್ತರಿಗೆ ಒಂದು ಮುಸಿ ಬೆಳೆಯುವಂಥ ಕೆಲಸಗಳು ಆಗ್ತಾ ಇದೆ ಅಂತ ಕೆಲವು ಮಾಹಿತಿ ಇದೆ. ಆ ಥರ ಏನಾದ್ರು ಇತ್ತು ಅಂದರೆ ನೀವು ಹೇಳಬೇಕು, ನಮ್ಮ ಸಂಘಕ್ಕಾರಾಗಲಿ ದೂರು ಕೊಡಬೇಕು ಅಥವಾ ನೀವು ರಿಟರ್ನಲ್ಲಿ ಕೊಡಬೇಕು. ಇಲ್ಲ ಹಂಗೆ ನೀವು ಇದು ಮಾಡಿದ್ರೆ ಅದು ನಮ್ಮ ಪತ್ರಕರ್ತರಿಗೂ ಕೆಟ್ಟ ಹೆಸರಾಗ್ತದೆ. ಆ ಥರ ಏನಾರು ಇದ್ದರೂ ನೀವು ಅದನ್ನು ಹೇಳ್ಬೇಕಾಗುತ್ತೆ ಸರ್. ಇದರಲ್ಲಿ ಅದು ಅವತ್ತು ನನಗೆ ನೇರವಾಗಿ ಯಾರು ಮೀಟ್ ಮಾಡಿಲ್ಲ ಸರ್. ಧೈರ್ಯವಾಗಿ ಹೇಳಿ ಸರ್. ನನಗೆ ನೇರವಾಗಿ ಯಾರು ಮೀಟ್ ಮಾಡಿಲ್ಲ. ಇಲ್ಲ, ಯಾರ ಕಡೆಯಿಂದಲ್ಲ ಏನಾರು ಯಾರ ಕಡೆಯಿಂದನೂ ನನಗೆ ಫೋನ್ ಬಂದಿಲ್ಲ. ಬಟ್ ಅವತ್ತು ಇಬ್ಬರು ಯಾರು ಬಂದಿದ್ದಾರೆ ಸರ್, ನೀವು ಮೀಟ್ ಮಾಡ್ಬೇಕಂತ ಹೇಳಿದ್ರು. ಸ್ಟಾಫಲ್ಲಿ ಅವ್ರಿಗೆ ಹೆಸರು ಗೊತ್ತಾ? ಹೆಸರುಗಳು ಗೊತ್ತಿಲ್ಲ ಸರ್. ನಾನು ಅವತ್ತು ಎಮರ್ಜೆನ್ಸಿ ಇದರಲ್ಲಿದ್ದೆ ಹಾಸ್ಪಿಟಲಲ್ಲಿ. ಸೊ ಅಲ್ಲಿ ಅವರು ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ನಾನು ಸೋಮವಾರ ಬನ್ನಿ ನಾನು ನೋಡ್ತೀನಿ ಅಂದೆ. ಅದಕ್ಕೆ ಯಾರು ಬಂದಿಲ್ಲ ಸರ್. ಸರಿ, IMA-ಇಂದ ಏನಾರು ಅಧ್ಯಕ್ಷರು ಈಗ ಈ ಥರದಕ್ಕೆಲ್ಲ ಈ ಥರ ಹರಾಸ್ಮೆಂಟ್ ಅಂದರೆ ಇನ್ ದ ಸೆನ್ಸ್ ಇನ್ಸ್ಟಾಗ್ರಾಮ್ನಲ್ಲಾಗಲಿ ಇದೆಲ್ಲ ಕೊಡ್ತಾ ಹೋದಾಗ ಏನಾಗುತ್ತೆ, ನಾಳೆ ದಿವಸ ರೋಗಿಗಳಿಗೆ ತೊಂದರೆ ಒಂದಾಗುತ್ತೆ. ಆಮೇಲೆ ನಾವು ಇಂಥ ಕೇಸನ್ನು ತಗೋಬೇಕಾ ಬಿಡಬೇಕಾ ಅನ್ನತಕ್ಕಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಅದರಿಂದ ಈ ಥರದ್ದು ಮರುಕಳಿಸಬಾರ್ದು. ಈಗ ನಾವು ಟ್ರೀಟ್ಮೆಂಟು ನಿಮಗೆ ಗೊತ್ತೇ ಇದೆ, ಡಾಕ್ಟ್ರುಗಳೇನು ದೇವರಲ್ಲ, ಒಂದೋರು ಎಲ್ಲರನ್ನೂ ಬದುಕಿಸ್ತೀವಿ ಅಂತ ನಾವು ಸಹ ಹೇಳಲಿಕ್ಕಾಗಲ್ಲ. ಕಂಡೀಷನ್ಸ್ ಮೇಲೆ ಖಂಡಿತ ಹೋಗುತ್ತೆ. ಅದರಿಂದ ಈ ಥರ ಆದರೆ ನಾವು ಮತ್ತೆ ಬೇರೆ ಕೇಸನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ಬರ್ತಿದ್ದಂಗೆ ನೀವು ಹೋಗ್ರಪ್ಪ ಮುಂದೆ ಹೋಗಿ ಇದು ತುಂಬ ಗಲಾಟೆ ಹಿಂದೆ ಎಲ್ಲ ಸುಮಾರು ಸಾರಿ ಆಗಿತ್ತು. ಇದೆಲ್ಲ ನಾವು ಎಲ್ಲರನ್ನೂ ರೆಫರ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಇವತ್ತಿನ ದಿವಸ ಖಂಡಿತವಾಗೂ ಅಂಥ ಘಟನೆಗಳು ಇಲ್ಲ. ಆಮೇಲೆ ನಾವು ಎಂಥ ಎಮರ್ಜೆನ್ಸಿಯನ್ನು ಸಹ ಹ್ಯಾಂಡಲ್ ಮಾಡ್ತಾ ಇದ್ದೀವಿ ಇವತ್ತು ಎಲ್ಲ ಆಸ್ಪತ್ರೆಗಳಲ್ಲಿ, ಅದರಲ್ಲೂ ಮೇಜರ್ ಆಸ್ಪತ್ರೆಗಳಲ್ಲಿ. ಈಗ ನಿಮಗೆ ಗೊತ್ತೇ ಇದೆ, ಡಾಕ್ಟರ್ ವಿವೇಚಂದು ಎಂಥ ಕೇಸಸ್ಸನ್ನು ಈಗ MI ಆಗಿ ಬಂದವನ್ನ ಬೇರೆಯವರು ಮುಟ್ಲಿಕ್ಕೆ ಆಗೋದಿಲ್ಲ. ಒಂದು ದಿವಸ ಇಟ್ಕೊಂಡು ಸ್ಟೆಪ್ಟೋಕೈನೆಸ್ ಇಂಜೆಕ್ಷನ್ ಹಾಕಿ ಕಳಿಸ್ತಾ ಇದ್ದಾರೆ. ಈಗ ಹಂಗಂದ್ಬಿಟ್ಟು ಮತ್ತೆ ಸತ್ತೋಗ್ಬಿಟ್ರೆ ಸರಿ ನೀವು ಈಗ ಅದು ಮಾಡಿದ್ರಿ ಇದು ಮಾಡಿದ್ರಿ ಅಂತ ಅಂದ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಇವ್ರದ್ರಲ್ಲೂ ಅಷ್ಟೇ ಬೇಬಿ ಎಮರ್ಜೆನ್ಸೀಸ್ ಹುಟ್ಟಿದಾಗ ಕೂಡಲೇ ಬರ್ತವಲ್ವಾ, ಇಲ್ಲಿಂದ ತುಮಕೂರಿಗಾಗಲಿ ಹಾಸನಕ್ಕಾಗಲಿ ಹೋಗೋ ಅಷ್ಟರಲ್ಲಿ ಬಹಳ ಇನ್ಫೆಕ್ಷನ್ಸ್ ಆಗ್ತದೆ. ಅದನ್ನು ಟ್ರೀಟ್ ಮಾಡತಕ್ಕಂಥವ್ರು ನಿಯಮಿತವಾಗಿಷ್ಟು ಇರೋದು ಇವರು ಒಬ್ಬರೇ. ಸೊ ಅವರು ಟ್ರೀಟ್ ಮಾಡಲೇಬೇಕು. ಬಂದಾಗ ಇಂಕ್ಯುಬೇಟ್ ಮಾಡಿ ಎಲ್ಲನೂ ಮಾಡಿ ಮಾಡ್ತಾ ಇದ್ದಾರೆ. ನಮ್ಮ ಫೆಟರ್ನಿಟಿ ಇಂದ ಆ ಥರ ಭಾವನೆ ಅಂತ ಮಾತಾಡೋಕ್ಕಿಂತ ಮುಂಚೆ ಇದೇ ಹಾಸ್ಪಿಟಲ್ ಇದರಲ್ಲಿ 1 kg ಮಗು ರವಿ ಡಾಕ್ಟರ್ ಒಂದು ಕೆಜಿನ ಸರ್ 1 kg 7 ತಿಂಗಳದು ಬಹುಶಃ ಅದು ಸುದ್ದಿನೇ ಆಗಲಿಲ್ಲ. ಅಲ್ಲಿ ಇಲ್ಲೇ ಬದುಕಿಸ್ಕೊಂಡಿತ್ತು ಪಾಪ. ಅದನ್ನು ಹೋರಾಡಿ ರವಿ ಡಾಕ್ಟರ್ 7 ತಿಂಗಳು ಮಗು ನನ್ನ ಹತ್ರ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ. ತಾಯಿ ಪ್ರೆಗ್ನೆನ್ಸಿಗೆ ಮೊದಲನೇದು ಸಿಸೇರಿಯನ್ನು ನನ್ನ ಹತ್ರ ಟ್ರೀಟ್ಮೆಂಟ್ ಆಯಿತು. ಸಡನ್ನಾಗಿ ಅವ್ರಿಗೆ ಪರೆ ಹೊಡೆದು 7 ತಿಂಗಳು ಮಗುವಿಗೆ ತಾಯಿ ಹೊಟ್ಟೆಗಿರ್ಬೇಕಾದ್ರೆ ಗರ್ಭಾವಸ್ಥೆಯಲ್ಲಿ ಅದು ತುಂಬ ಇದು ಪ್ರೆಷಿಯಸ್ ಪ್ರೆಗ್ನೆನ್ಸಿ ಬೇರೆ. ಮನೆ ಕಡೆ ಚೆನ್ನಾಗಿದ್ದಾರೆ, ಅವರು ದುಡ್ಡು ಖರ್ಚು ಮಾಡೋಕ್ಕೂ ರೆಡಿ ಇದ್ದಾರೆ. ಬಟ್ 7 ತಿಂಗಳು kg 100 ಗ್ರಾಮು ಆ ರೇಂಜಲ್ಲಿ ಇವರು ಸ್ಕ್ಯಾನಿಂಗ್ ರಿಪೋರ್ಟ್ ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ತಾಲೂಕು ಲೆವೆಲಲ್ಲಿ ಟ್ರೀಟ್ಮೆಂಟ್ ಕೊಡುವಂಥ ಪ್ರಶ್ನೆ ಇರಲ್ಲ, ಮಗು ಕೂಡ ಉಳಿಯೋ ಸಾಧ್ಯತೆಯೇ ಇರಲ್ಲ. ಅಂಥ ಕೇಸ್ನ ಏನು ಮಾಡಬೇಕು ಸರ್ ಹೇಳಿ, ನಾವು ಎಷ್ಟನ್ನ ಖರ್ಚು ಮಾಡ್ತೀವಿ ನೋಡಿ. ನಿಮಗೆ ದೊಡ್ಡ ಆಸ್ಪತ್ರೆ ಗೌರ್ಮೆಂಟ್, ನೀವು ಬಡವರಾಗಿದ್ದರೆ ಗೌರ್ಮೆಂಟ್ಗೆ ಹೋಗಿ, ವಾಣಿ ವಿಲಾಸ್ ಅಂತ ಕಡೆಗೆ ದುಡ್ಡು ಖರ್ಚು ಮಾಡ್ತೀವಿ ಅಂತ ಹೈಟೆಕ್ ಆಧಾರ ಹಾಸ್ಪಿಟಲ್ ಅಂತ ಕಡೆಗೆ ಹೋಗಿ, ಮಣಿಪಾಲ ಅಂತ ಎಲ್ಲ ಒಳ್ಳೆ ಕಡೆ ಹಾಸ್ಪಿಟಲ್ ಇರ್ತದೆ, ಮಗು ಉಳಿಸೋ ಸಾಧ್ಯತೆ ಇರ್ತದೆ. ಅದು ಕಷ್ಟ ಹೇಳೋಕ್ಕಲ್ಲ. 100% ಎಷ್ಟು ಖರ್ಚು ಆಗ್ತದೆ? ಸುಮಾರು 15,000 ಲಕ್ಷ ಆ ಥರ ರೇಂಜಲ್ಲಿ ಬೆಂಗಳೂರಲ್ಲಿ ಹೋದರೆ ಹಂಗೆ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಯಾವುದೂ ಗ್ಯಾರಂಟಿ ಇರಲ್ಲ. ಟ್ರೈ ಮಾಡೋದಿದ್ರೆ ಮಾಡಿ. ಈಗ ವಾಣಿ ವಿಲಾಸ್ ಕಡೆ ಹೋಗಿ ಗೌರ್ಮೆಂಟ್ ಬಡವರಾಗಿದ್ದರೆ ಬಟ್ ಟ್ರೈ ಮಾಡೋದು ಮಾಡ್ತಾರೆ. ಇದೇ ಮೊದಲು ಇದು ನಾವು ಸುದ್ದಿ ಮಾಡೋಕ್ಕೆ ಹೋಗಿಲ್ಲ ಯಾರು, ನಮ್ಗೆ ಗೊತ್ತಿಲ್ಲ ಸರ್. ಐಡಿಯಾ ಸಿಕ್ಕಿಲ್ಲ, ಸುದ್ದಿ ಮಾಡೋಕ್ಕೆ ನಾವು ಕೊಚ್ಕೊಳಕ್ಕೆ ಹೋಗೋಕ್ಕಾಗಲ್ಲ. ಈಗಲೂ ನಮಗೆ ಹೆಮ್ಮೆ ಇದೆ. ಟ್ರೀಟ್ಮೆಂಟ್ ಆಸ್ಪೆಕ್ಟಲ್ಲಿ ಬೇರೆ ವಿಷಯ ನನಗೆ ಗೊತ್ತಿಲ್ಲ. ಟ್ರೀಟ್ಮೆಂಟ್ ಆಸ್ಪೆಕ್ಟಲ್ಲಿ ಈಸ್ ಡೂಯಿಂಗ್ ಬೆಸ್ಟ್. ಈ ಥರ ಎಲ್ಲ ಆಗಲ್ಲ. ಈ ಮನೆ ಇವತ್ತು ಹೇಳೋದು ನನಗೆ ಬಂದು, ನಾನು ಮೀಡಿಯಲ್ಲಿ ನೆನ್ನೆ ನೋಡಿದೆ ಆ್ಯಕ್ಚುಲಿ ಇದನ್ನ ರೆಕಾರ್ಡ್ನ. ಅನಿಸ್ತು ನಮಗೂ ಒಂದ್ಸತಿ ಹಿಂಗೆ ಆಗ್ಬಿಟ್ರೆ ಹೆಂಗೆ ತಾಲೂಕು ಲೆವೆಲಲ್ಲಿ ನಮ್ಗೆ ಇಲ್ಲಿರೋ ಡಾಕ್ಟರ್ಗಳು ಎಲ್ಲರೂ ಏನು ಗೊತ್ತಿಲ್ಲದಿರೋಂಥ ಡಾಕ್ಟರ್ಗಳಲ್ಲ. ಒಳ್ಳೆ ಒಂದು ಫೆಸಿಲಿಟಿ ಕೊಡೋಣ, ಅವ್ರಿಗೆ ಏನಾದರೂ ಹೆಲ್ಪ್ ಮಾಡೋಣ, ಪೇಷೆಂಟ್ ಟ್ರೀಟ್ಮೆಂಟ್ ಕೊಡೋಣ ಅಂತ ಹೋದಾಗ 10 ಜನಕ್ಕೆ ಅವ್ರು ಟ್ರೀಟ್ಮೆಂಟ್ ಕೊಟ್ಟರೆ ನಾವು ಆ ಟೈಮಲ್ಲಿ
8 ಜನ ಬದುಕ್ತಾರೆ, ಇಬ್ರು ಸಾಯ್ಬೋದು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಅಕಸ್ಮಾತ್ ಅವ್ರು ಟ್ರೀಟ್ಮೆಂಟೇ ಕೊಡಲಿಲ್ಲ ಅಂದ್ರೆ ಅರ್ಜೆಂಟಲ್ಲಿ 7-8 ಜನ ಸಾಯ್ಬೋದು. ಒಬ್ಬರು ಬದುಕ್ಬೋದು ಬೆಂಗಳೂರು ಅಂತ ದೊಡ್ಡ ಆಸ್ಪತ್ರೆ ಅಥವಾ ದೂರದ ಪ್ಲೇಸ್ಗೆ ಹೋಗ್ಬೇಕು ಅಂದ್ರೆ. ಸೊ ಇದು ತಪ್ಪೋಗುತ್ತಲ್ಲ ಅಂತ ನಾವು ಮನಸ್ಸಿಗೆ ನಾವು ಟ್ರೀಟ್ಮೆಂಟ್ ಕೊಡೋವಂಥ ಕೇಸ್ನ ನಾವು ಹಿಂಗೆ ಕಳಿಸ್ತಾ ಇದೀವಲ್ಲ ಅಂತ ನಮಗೆ ಒಂಥರ ಬೇಜಾರಾಗುತ್ತೆ. ಆದರೆ ಕೊಟ್ಟರೆ ನಮ್ಗೆ ಭಯ ಆಗುತ್ತೆ, ಏನಪ್ಪ ಮುಟ್ಟಿದ್ರೆ ನಾನೇ ಮಾಡ್ದಂಗೆ ಎಲ್ಲ ನಾವು ನಮ್ಮ